ಒಂದು ಅತಿವೃಷ್ಟಿ ಆಗಿದೆ, ಮಳೆಯಾಗಿ ಜಾಸ್ತಿ ಆಗಿ ಇತಿಹಾಸದಲ್ಲಿನೇ ಹೈಯೆಸ್ಟ್ ಮಳೆ ಇದು. ಒಂದು ದಿವಸದಲ್ಲಿ ಇಷ್ಟು ಮಳೆ ಯಾವಾಗೂ ಆಗಿಲ್ಲ. ಆದ್ದರಿಂದ ಈಗ ನಗರದಲ್ಲಿ ಎಲ್ಲ ಕಡೆ ವಾರ್ಡ್ಗಳಲ್ಲಿ ನೀರು ಹೋಗಿದೆ. ಇದರಲ್ಲಿ ಒಂದು ನಾವು ಗಮನಿಸಬೇಕಾಗಿದೆ ಅಂದರೆ ಎಲ್ಲ ಕಡೆಯೂ ಕೂಡ ಈ ಡ್ರೈನ್ಸ್ ಸಫಿಷಿಯೆಂಟ್ ಆಗಿಲ್ಲ. ರಾಜಕಾಲುವೆಗಳಿಗೂ ತಂದು ಎಲ್ಲನೂ ಕೂಡ ಎನ್ಕ್ರೋಚ್ ಆಗಿದ್ದಾವೆ, ಅದರಲ್ಲಿ ಬ್ಲಾಕ್ ಆಗಿದ್ದಾವೆ ಡ್ರೈನ್ಸು. ಅದನ್ನೆಲ್ಲನೂ ಥರೋ ಮಾಡಬೇಕಾಗಿದ್ದಂಥದ್ದು. ಹೀಗಾಗಿ ಇದನ್ನು ಸೈಂಟಿಫಿಕ್ ಆಗಿ ನಾನು ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಎಲ್ಲನೂ ಫುಲ್ ಎಲ್ಲೆಲ್ಲಿ ರಾಜಕಾಲುವೆಗಳಿದ್ದಾವೆ ಅವನ್ನೆಲ್ಲನೂ ಕೂಡ ಇದು ಮಾಡ್ಕೊಳ್ಳೋಂಥದ್ದು. ಎಲ್ಲ ಒಂದು ಕಡೆ ಒಂದು ಸಹ ಡ್ರೈನ್ಗಳಿದ್ದಾವೆ, ಆ ಡ್ರೈನ್ಗಳನ್ನ ಕನೆಕ್ಟ್ ಮಾಡುವಂಥದ್ದು. ಒಂದು ಸಮರ್ಪಕವಾಗಿ ಸಮಗ್ರವಾದಂಥ ಒಂದು ಇದನ್ನು ಮ್ಯಾನೇಜ್ಮೆಂಟ್ ಮಾಡೋ ಮೂಲಕ ಈಗ ಒಂದು ಹಂತದಲ್ಲಿ ಇವತ್ತು ಸಹ ನಾವು ಈ ಕಾರ್ಪೊರೇಷನ್ ಇದರಿಂದ ಇದನ್ನು ಮಾಡ್ಕೊಳ್ತೀವಿ. ಇವತ್ತು ಈಗೇನೋ ನಮಗೆಲ್ಲ ಮಾಹಿತಿ ನಮ್ಮ ಹತ್ರ ಇದೆ, ಇವತ್ತು ಸಹ ಅದರ ಪ್ರಕಾರ ಇದನ್ನು ಮಾಡ್ಕೋತೀವಿ. ಎಲ್ಲ ರಾಜಕಾಲುವೆ ಇದೆ ಅಂತ ಹೇಳಿ ಕೋಟೆಗುಡಿ ಸುತ್ತಮುತ್ತ ಕೂಡ ಇವತ್ತು ಸಹ ನಾವು ಐಡೆಂಟಿಫೈ ಮಾಡ್ತಾಯಿದ್ದೀವಿ. ಅದೆಲ್ಲನೂ ಕೂಡ ಅಲ್ಲಿನೂ ಕೂಡ ಏನೋ ಎನ್ಕ್ರೋಚ್ಮೆಂಟ್ಸ್ ಇದ್ದಾವೆ. ಡ್ರೈನ್ ಇದೆ, ಅದನ್ನ ಅಗಲಿಕೆ ಮಾಡಿಕೊಂಡು ಅಲ್ಲಿ ಕನಿಷ್ಠ ಒಂದು 30 ಮೀಟರೇ ಫಸ್ಟ್ ಸ್ಟೇಜ್ನಲ್ಲಿ ಟೋಟಲ್ ಕೋಟೆಗುಡಿ ಸುತ್ತ 100 ಮೀಟರ್ಸ್ ಇದು ಆಗಬಾರ್ದು. ಎಲ್ಲರೂ ಕೂಡ ಅದಾಗಿಯೂ ಕೂಡ ಎಲ್ಲೆಲ್ಲಿ ಎಲ್ಲ ಮಾಡುವಾಗ ಮನೆಗಳು ಬರ್ತಾವೆ, ಬಡವ್ರ ಮನೆಗಳು. ಆ ಬಡವ್ರ ಮನೆಗಳು ಎಲ್ಲರೂ ಒಂದು ಕಡೆ ಇದು ಮಾಡಿಸುವಂಥದ್ದು ಮಾಡಿದ್ದೀವಿ. ಈಗ ಅನೇಕ ಸಮಗ್ರವಾಗಿ ಎಲ್ಲನೂ ಕೂಡ ನಾನು ನೋಟ್ ಮಾಡ್ಕೊಂಡಿದ್ದೀನಿ. ಎಲ್ಲನೂ ಪ್ರಮುಖವಾಗಿ ನಗರದಲ್ಲಿ ಆಗುವಂಥ ಏನು ನೀರಿನ ತೊಂದರೆ ಆಗಿ ಈ ರೀತಿ ಮನೆಯಲ್ಲಿ ನೀರು ಹೋಗಿದೆ, ಇದು ಕಾರಣನೇ ಈಗ ರಾಜ್ಯಕ್ಕೆ ಬೇಸಿಕಲಿ ಒತ್ತುವರಿ ಅಂತಲ್ಲ, ರಾಜಕಾಲುವೆಗಳನ್ನ ಇದು ಮಾಡಿದ್ದಾರೆ. ಡ್ರೈನ್ಗಳು ಸಮರ್ಪಕವಾಗಿಲ್ಲ, ಅದು ಕನೆಕ್ಟೆಡ್ ಇಲ್ಲ, ಎಲ್ಲ ಒಂದು ಕಡೆ ಬ್ಲಾಕ್ ಆಗಿಬಿಡ್ತದೆ. ಡ್ರೈನ್ ಕಂಟಿನ್ಯೂಸ್ ಇರಬೇಕಲ್ಲ, ಅದು ಒಂದು ಎಂಡಿಗೆ ಹೋಗ್ಬೇಕು, ಟೇಲ್ ಆಫ್ ಆಗಬೇಕದು. ಆ ಟೇಲ್ ಆಫ್ ಆಗುವಂಥದ್ದು ಆಗಿಲ್ಲ, ಆ ಒಂದು ಕಡೆ ಹೋಗಿ ನಿಂತ್ಕೊಡ್ತದೆ. ಈ ಎಲ್ಲ ಸಮಸ್ಯೆಗಳಿದ್ದಾವೆ. ಅದು ಎನ್ಕ್ರೋಚ್ಮೆಂಟ್ಸ್ನು ಕೂಡ ಭಾಳಷ್ಟು ಕಡೆ ಆಗಿದ್ದಾವೆ. ಅವೆಲ್ಲವನ್ನು ತೆಗೆಸಿ ಸುಸೂತ್ರವಾಗಿ ಸಮಗ್ರವಾಗಿ ರಾಜಕಾಲುವೆಗಳನ್ನ ಮತ್ತು ಎಲ್ಲ ಏನು ಡ್ರೈನ್ಸ್ ಇದ್ದಾವೆ ಅದನ್ನು ಮಾಡಿ ಪ್ರಥಮ ಹಂತದಲ್ಲಿ ಇವತ್ತು ನಾವು ನಿರ್ದಾಕ್ಷಿಣ್ಯವಾಗಿ ಯಾರ್ಯಾರು ಇದನ್ನು ತೆಗೆದುಹಾಕಿ ಬಡವರಿದ್ದರೆ ಅವ್ರಿಗೆ ಆಲ್ಟರ್ನೇಟಿವ್ನ ವ್ಯವಸ್ಥೆ ಮಾಡಿಕೊಟ್ಟು ಅದನ್ನು ನಾವು ಮಾಡ್ತೀವಿ. ಒಂದು ಇದಲ್ಲದೆ ನಾನು ಎಕ್ಸ್ಪರ್ಟ್ಸ್ನು ಒಂದು ಸಲ ಇಲ್ಲಿ ಕರೆಸಿ ಎಕ್ಸ್ಪರ್ಟ್ಸು ನಮ್ಮ ಕಾರ್ಪೊರೇಷನ್ ಕಮಿಷನರು ಜಿಲ್ಲಾಧಿಕಾರಿಗಳ ಇದರಲ್ಲಿ ತೆಗೆದುಕೊಂಡು ಸಮಗ್ರ ಇದನ್ನು ಮಾಡಿಸಿ ಲೋ ಲೈಂಗು ಇದು ಬಿಜಾಪುರದ್ದು ಸಮಗ್ರ ಯಾವ ರೀತಿ ಮುಂಬೈ ಬೆಂಗಳೂರಿನಾಗ ಆದಾಗ ಇದು ಆಗ್ತದಲ್ಲ ಎಲ್ಲ ಒಂದು ಕೇರ್ಫುಲ್ ಸ್ಟಡಿ ಮಾಡಿ. ಮತ್ತು ಇನ್ನು ಒಂದು ಇಲ್ಲಿ ಭಾಳ ಮಹತ್ವದಂದ್ರೆ ಹಿಂದಿನ ಓಲ್ಡ್ ಮ್ಯಾಪ್ಸ್ ಅದಾವೆ. ಈಗ ಬಕ್ಷಿ ಹೇಳ್ತದ 1888 ಮತ್ತು ಅದಕ್ಕಿಂತ ಮೊದಲಿಂದ ಹೋದ ಅಂತ ಹೇಳಿದ್ರು. ಈ ಕೆಲವೊಂದು ಎಲ್ಲ ಹಳೆ ಎಲ್ಲ ಮ್ಯಾಪ್ಗಳು ಅವಾಗೆಲ್ಲ ಕಾಲುವೆಗಳು ಎಲ್ಲನೂ ಕೂಡ ಅದರಲ್ಲಿ ತೋರಿಸಿದ್ದಿದೆ. ಅದೆಲ್ಲವನ್ನು ಇಟ್ಕೊಂಡು DDLಗೂ ಸ್ಟ್ರಿಕ್ಷನ್ಸ್ ಕೊಟ್ಟಿದ್ದೀನಿ. ಜಿಲ್ಲಾಧಿಕಾರಿಗಳು ಕೂಡ ಭಾಳ ನಿನ್ನೆಯಿಂದ ದಿವಸ ಮಾಡಿದ್ದಾರೆ. ಎಲ್ಲ ಕಡೆ ಟಾಸ್ಕ್ ಫೋರ್ಸು ಮಾಡ್ತಾಯಿದ್ದೀವಿ. ಪ್ರತಿಯೊಂದು ನಗರಕ್ಕೆ ಒಂದು ಟಾಸ್ಕ್ ಫೋರ್ಸು, ಎಲ್ಲ ತಾಲೂಕಿಗೆ ಒಂದು ಟಾಸ್ಕ್ ಫೋರ್ಸು ಮಾಡಿ ಇದನ್ನು ಮಾಡ್ತೀವಿ. ಇನ್ನು ಉಳಿದದ್ದು ಬೆಳೆ ಹಾನಿಗೆ ಏನಿದಾವಲ್ಲ ಅವೆಲ್ಲನೂ ಕೃಷಿ ಇಲಾಖೆಯಿಂದ ಇದು ಮಾಡಿಸ್ಕೊಂಡು ನಾವು ಭಾಳ ಸರ್ಕಾರ ಇದನ್ನು ಗಂಭೀರವಾಗಿ ನಿನ್ನೆ ಮುಖ್ಯಮಂತ್ರಿಗಳು ಕೂಡ ಇದನ್ನು ಗಮನಕ್ಕೆ ತೊಗೊಂಬಂದು ನಾನು ಇವತ್ತು ಇದನ್ನು ಮಾಡ್ತಾಯಿದ್ದೀನಿ. ಹಳ್ಳಿಗಳು ಹೋಗಿ ಸಾಯಂಕಾಲ ಮೀಟಿಂಗ್ ಮಾಡ್ತೀನಿ.